ಅರುಣಾಚಲೇಶ್ವರ ಟೆಂಪಲ್ ದರ್ಶನಕ್ಕೆ ಹೋಗ್ತಾ ಇದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಂದಿರೋದು ತಿರುವಣಮಲೆಯಲ್ಲಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ. ಹಾನೆಸ್ಟ್ ಆಗಿ ಹೇಳಬೇಕು ಅಂತ ಅಂದರೆ ಇಲ್ಲಿಗೆ ಬರಬೇಕು ಅಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಆ್ಯಂಡ್ ಐ ಆಮ್ ಫೈನಲಿ ಹಿಯರ್. ಟೆಂಪಲ್ ಎಂಟರ್ ಆಗ್ತಾ ಇದ್ದಂಗೆ ನಿಮಗೆ ಪೀಸ್ಫುಲ್ ಆಗಿ ಡಿವೈನ್ ಫೀಲ್ ಆಗುತ್ತೆ. ದರ್ಶನಕ್ಕೆ ಇವಾಗ ಕ್ಯೂ ಅಲ್ಲಿ ನಿಂತಿದ್ದೀವಿ. ದರ್ಶನ ಮಾಡಿದ್ರೆ ಬೇಗ ಆಗುತ್ತೆ ಅಂತ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ನೋಡಿದ್ರೆ 50 ರೂಪೀಸ್ ದರ್ಶನಕ್ಕೂ ಫ್ರೀ ದರ್ಶನಕ್ಕೂ ಏನು ವ್ಯತ್ಯಾಸನೇ ಇಲ್ಲ. ಇಲ್ಲೂ ಅದಕ್ಕಿಂತ ಜಾಸ್ತಿ ವೇಟ್ ಮಾಡ್ತಾ ಇದೀವಿ. ನೋಡ್ಬೇಕು ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ. ನಾನು ಆನ್ಲೈನ್ ಅಲ್ಲಿ ನೋಡ್ಕೊಂಡ್ ಬಂದೆ, ಈ ತರ ಇನ್ಫ್ಲುಯೆನ್ಸರ್ಸ್ ಯಾರು ಇರ್ತಾರಲ್ಲ ಇಂತ ಇವ್ರು ಹೇಳೋದ್ನ ನಾನು ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ಲೆಟ್ಸ್ ಸಿ ಎಷ್ಟು ಬೇಗ ಆಗುತ್ತೆ ಅಂತ. ವಿಲ್ ಅಪ್ಡೇಟ್ ಯು. ದಯವಿಟ್ಟು ಯಾರಾದ್ರೂ ದರ್ಶನಕ್ಕೂ ಮತ್ತೆ ನಾರ್ಮಲ್ ದರ್ಶನಕ್ಕೂ ವ್ಯತ್ಯಾಸ ಇರಲ್ಲ. ಸೊ ನಾರ್ಮಲ್ ದರ್ಶನನೇ ಮಾಡಿ. ಆಕ್ಚುಲಿ ನಾವು ಬಂದಿರೋದು ಅರುಣಾಚಲೇಶ್ವರ ಟೆಂಪಲ್. ಅರುಣಾಚಲೇಶ್ವರ ಟೆಂಪಲ್ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಲಿಂಗ ಅಂತ ಕೂಡ ಹೆಸರುವಾಸಿಯಾಗಿದೆ. ಸೊ ನೀವು ಇಲ್ಲಿಗೆ ಬಂದಾಗ ನೋಡ್ಬೋದು, ಈಗ ಅರೌಂಡ್ ಟೈಮ್ ಇಟ್ಸ್ 8:16 ಆಕ್ಚುಲಿ. ಸೊ 8:16ಗೆ ವಿ ಆರ್ ಫೀಲಿಂಗ್ ಲೈಕ್ ಅರೌಂಡ್ 11 o'clock or 12 o'clock ಆ ತರ ಬಿಸಿಲಿದೆ. ಸೀರಿಯಸ್ಲಿ ಎಷ್ಟು ಜನ ಇಲ್ಲಿ ಕ್ಯೂ ಅಲ್ಲಿ ನಿಂತಿರೋರು ಎಷ್ಟು ಸ್ವೆಟ್ ಆಗಿದ್ದಾರೆ ಅಂತ ಅಂದ್ರೆ. ನಂಗೆ ಫುಲ್ ಸ್ಟೋರಿ ಗೊತ್ತಿಲ್ಲ. ನಾನು ಸುಮ್ಮನೆ ಏನೇನು ಹೇಳಕ್ಕಾಗಲ್ಲ. ಆಕ್ಚುಲಿ ಹತ್ರ ಸ್ಟೋರಿ ಇದೆ. ಲೈಕ್ ಮೊದಲಿಂದ ಟೇಕ್ 2 ಇಲ್ಲಿ ಪ್ಯಾರೆಟ್ ಒಂದು ಸ್ಟೋರಿ ಇದೆ. ಆ ಪ್ಯಾರೆಟ್ ಏನಂತ ಅಂದ್ರೆ ರಾಜನ್ಗೋಸ್ಕರ, ಇಲ್ಲಿಯ ರಾಜನ್ಗೋಸ್ಕರ ಅವನ ಆಸ್ಥಾನದಲ್ಲಿರೋ ಒಬ್ಬ ಮಂತ್ರಿ, ಅವನು ರಾಜನ್ ಕಣ್ ಬರೋಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಆ ಪುಷ್ಪ ಇರುತ್ತೆ ಆ ಹೂನ ತರಕ್ಕೋಸ್ಕರ ಪ್ಯಾರೆಟ್ ಆಗಿ ಅವನ ದೇಹನ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾನೆ. ಆದರೆ ಅವನು ಹೂ ತಂದು ರಾಜನ್ ಕೊಡೋದ್ರೊಳಗೆ ಅವನ ದೇಹನ ಯಾರೋ ಸುಟ್ಟಾಕ್ಬಿಡ್ತಾರೆ. ಸೊ ಆ ಪ್ಯಾರೆಟ್ ಆಗಿ ಆತ್ಮದಲ್ಲಿ ತಿರುಗ್ತಾ ಇದೆ. ಸೊ ದಿಸ್ ಇಸ್ ದ
don't know. ನಾವಿನ್ನ ಸಂಜೆ ಗಿರಿ ಪ್ರದಕ್ಷಿಣೆ ಮಾಡ್ಬೇಕು. ಇನ್ನ ಸ್ಟಾರ್ಟ್ ಕೂಡ ಮಾಡಿಲ್ಲ. ದರ್ಶನಕ್ಕೆ ಇವಳ ಎನರ್ಜಿ ನೋಡಿ. ನಾವು ಗಿರಿ ಪ್ರದಕ್ಷಿಣೆ ನಿಜವಾಗ್ಲೂ ಮಾಡಿ ಮುಗಿಸ್ತೀವ ಇವಳನ್ನ ಕಟ್ಕೊಂಡು. ಸ್ವಲ್ಪ ಏನಿಸ್ತಿದೆ ನಿಮ್ಗೆ? ಎಸ್ ಇವರೆಲ್ಲ ಹೇಳ್ತಾ ಇದಾರೆ ಗಿರಿ ಪ್ರದರ್ಶನ ಹಾಕೋದು ತುಂಬಾ ಕಷ್ಟ ಅಂತ. ಆಮ್ ಅ ಸ್ಪೋರ್ಟ್ ಪರ್ಸನ್, ಸೊ ಲೆಟ್ ಮಿ ಸಿ ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ. ಎಷ್ಟು ಟಯರ್ಡ್ ಆಗುತ್ತೆ, ಎಷ್ಟು ಸ್ಟೆಪ್ಸ್ ಆಗುತ್ತೆ, ಏನಾಗುತ್ತೆ ಅಂತ ಕೀಪ್ ಸ್ಟೇ ಟ್ಯೂನ್. ಇವಾಗ ದರ್ಶನಕ್ಕೆ ಬಂದು ಏನ್ ಅನ್ಸ್ತದೆ? ಎಷ್ಟು ಸುಸ್ತಾಗಿದೆಯಾ ಅಥವಾ ಆರ್ ಯು ಎನರ್ಜೆಟಿಕ್? ಇಲ್ಲ, ಇನ್ನ ಎನರ್ಜಿ ಇದೆ. ನೋಡೋಣ ಈ ಎನರ್ಜಿ ನಮ್ದು ಗಿರಿ ಪ್ರದಕ್ಷಿಣೆ ಹಾಕಿ ಮುಗಿಸೋವರೆಗೂ ಇರ್ತಾ ಅಂತ. ಇವರಂತೂ ಫುಲ್ ಎನರ್ಜೆಟಿಕ್ ಆಗಿದ್ದಾನೆ. ಅದರಲ್ಲಿ ಪಾರ್ಟ್ 2 ಅಲ್ಲಿ ಆಕ್ಚುಲಿ ಏನಂತ ಅಂದ್ರೆ, ನಾವು ಇವಾಗ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನದ ಹೊತ್ತು ಗಿರಿ ಪ್ರದರ್ಶನ ಮಾಡಕ್ಕಂತೂ ಕಷ್ಟ ಆಗುತ್ತೆ. ನಿಮ್ಗೆ ಗೊತ್ತು ಈಗ ಸೀಸನ್ ಹೇಗಿದೆ, ಎಷ್ಟು ಬಿಸಿಲಿರುತ್ತೆ ಅಂತ. ಸೊ ಏನ್ ಮಾಡೋಣ ಅನ್ಕೊಂಡಿದೀವಿ ಅಂತಂದ್ರೆ, ಆಫ್ಟರ್ ಸನ್ಸೆಟ್ ಅರೌಂಡ್ 5:30ಗೆ ಅಥವಾ 6 o'clock ನಾವು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ಪಾರ್ಟ್. ಗೈಸ್, ಇದನ್ನು ನಮ್ಮ ಜೊತೆ ದರ್ಶನಕ್ಕೆ ಬರ್ತಾ ಇದೆ. ಮಧ್ಯೆ ಮಧ್ಯೆ ಸುಸ್ತಾದವ್ರಿಗೆ ಅಂತ ಈ ಥರ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲಿ. ಒಂದು ಪ್ರಸಾದಕ್ಕೆ ಕೇಳಕ್ಕೆ ಯಾವ ಮಟ್ಟಕ್ಕೆ ಇಷ್ಟಪಡ್ತಾ ಇದ್ದಾರೆ ನೋಡಿ. ಅಯ್ಯೋ ಅಯ್ಯೋ ಫೈನಲಿ ದೋಸೆಗೆ ಲಡ್ಡು ಪುಡಿ ಪುಡಿ.
श्रीनीलकण्ठाय वृषध्वजाय तस्मै शिकाराय नमः शिवाय शिवाय गौरी वदनाब्जवृन्द सूर्याय दक्षाध्वरनाशकाय श्रीनीलकण्ठाय वृषध्वजाय ದರ್ಶನ ಆಯ್ತು. ಅಷ್ಟೇ. ಗಿರಿ ಪ್ರದಕ್ಷಿಣೆ ಹೇಗಾಯ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ನಮಸ್ಕಾರ. ಹಾಗೆ ಪಲ್ಲುವರ್ಸ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.